ಗಳಿಂದ ಸೂಚಿಸಲ್ಪಟ್ಟಿರುವ ಗಿಲ್ಲಿ ಹಾಗೂ ಅಶ್ವಿನಿ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದೀರಿ. ತಮ್ಮ ಬುಟ್ಟಿಯಲ್ಲಿ ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಅಭ್ಯರ್ಥಿ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ. ಕ್ಯಾಪ್ಟನ್ ರೂಮ್ ಬಂದಿರೋದು ಎಲ್ಲರೂ ನನ್ನ ನೋಡ್ಲಿ ಅಂತ, ನನಗೆಲ್ಲರೂ ಕಾಣ್ಲಿ ಅಂತ. ಗಿಲ್ಲಿ, ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ. ಬಿಗ್ ಬಾಸ್ ಇಂದು ರಾತ್ರಿ 9 ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ಏನು ನಡೀತಾ ಇತ್ತು ಅದು ಮುಕ್ತಾಯವಾಗಿದೆ. ಫ್ಯಾಮಿಲಿಗಳ ಆಯ್ಕೆಯ ಮೇಲೆ ಮನೆಯ ಕ್ಯಾಪ್ಟನ್ಸಿ ಟಾಸ್ಕನ್ನು ಈಗ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಈ ಟಾಸ್ಕ್ ಅಶ್ವಿನಿ ಮತ್ತು ಗಿಲ್ಲಿ ನಡುವೆ ನಡೀತಾ ಇದೆ. ಈ ಟಾಸ್ಕನ್ನು ಯಾರು ಗೆದ್ದರು, ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ಸೀಸನ್ ವಿನ್ನರ್ ಯಾರಾಗಬೇಕು ಅಂತ ಬೇಗ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಹೌದು, ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕನ್ನು ಬಿಗ್ ಬಾಸ್ ಅವರು ನೀಡಿದ್ದಾರೆ. ಈ ಟಾಸ್ಕ್ ಏನು ಅಂದರೆ, ಕೆಲವೊಂದಿಷ್ಟು ಬಾಲ್ಗಳು ಇರುತ್ತೆ ಮತ್ತು ಅವರ ಕೈಯಲ್ಲಿ ಒಂದು ಬಲೂನ್ ಕೊಟ್ಟಿರ್ತಾರೆ. ಆ ಬಲೂನ್ ನೆಲಕ್ಕೆ ಬೀಳದಂತೆ ಬ್ಯಾಲೆನ್ಸ್ ಮಾಡುತ್ತಾ ಕೆಳಗಿರುವ ಬಾಲ್ಗಳು ಬುಟ್ಟಿಯಲ್ಲಿ ಹಾಕೋಬೇಕಾಗಿರುತ್ತೆ. ಯಾರು ಅತಿ ಹೆಚ್ಚು ಬಾಲ್ಗಳು ಬುಟ್ಟಿಯಲ್ಲಿ ಇರುತ್ತೆ ಅವರು ಈ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗುತ್ತಾರೆ ಅಂತ ಹೇಳಿರ್ತಾರೆ. ಅದೇ ರೀತಿ ಈ ಟಾಸ್ಕ್ ಅಶ್ವಿನಿ ಮತ್ತು ಗಿಲ್ಲಿ ಇಬ್ಬರು ಆಡ್ತಾ ಇದ್ದಾರೆ. ಇಲ್ಲಿ ನೋಡಬಹುದು, ಅಶ್ವಿನಿ ಅವರು ಜಾಸ್ತಿ ಬಾಲ್ಗಳನ್ನು ಕಲೆಕ್ಟ್ ಮಾಡಿರ್ತಾರೆ. ಆದರೆ ಬಲೂನ್ ಬ್ಯಾಲೆನ್ಸ್ ಮಾಡುತ್ತಿರುವ ಸಮಯದಲ್ಲಿ ಬಲೂನ್ ನೆಲಕ್ಕೆ ಬೀಳುತ್ತೆ. ನೆಲಕ್ಕೆ ಬಿದ್ದರೆ ಅವರು ಬುಟ್ಟಿಯಲ್ಲಿರುವ ಎಲ್ಲ ಬಾಲ್ಗಳು ಏನಿರುತ್ತೆ ಅವನ್ನು ಕೆಳಗೆ ಹಾಕಿ ಫಸ್ಟಿಂದ ಆಡಬೇಕು. ಅಂದರೆ ಮೊದಲಿನಿಂದ ಬಾಲ್ಗಳನ್ನು ಕಲೆಕ್ಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಅಶ್ವಿನಿ ಅವರು ಮೊದಲಿನಿಂದ ಆಟ ಶುರು ಮಾಡಬೇಕಾಗುತ್ತೆ. ಅಷ್ಟರಲ್ಲಿ ಬಿಗ್ ಬಾಸ್ ಕೊಟ್ಟಿರುವ ಟೈಮ್ ಕೂಡ ಮುಗಿಯುತ್ತೆ. ಈ ಕಾರಣದಿಂದ ಗಿಲ್ಲಿ ಅವರು ಈ ವಾರ ಕ್ಯಾಪ್ಟನ್ ಆಗಿರುತ್ತಾರೆ. ಈ ರೀತಿ ಸೆಲೆಬ್ರೇಟ್ ಮಾಡಿಕೊಂಡು ಕ್ಯಾಪ್ಟನ್ ರೂಮ್ ಒಳಗಡೆ ಯಾರೂ ಹೋಗಿರಲಿಲ್ಲ. ಅಂದರೆ ಒಂದು ರೀತಿ ರೌಡಿ ಥರನೇ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿಯನ್ನ ಎಲ್ಲರೂ ಸೇರಿ ರೆಡಿ ಮಾಡಿ ಕ್ಯಾಪ್ಟನ್ ರೂಮ್ಗೆ ಕಳಿಸ್ತಾರೆ. ಗಿಲ್ಲಿ ತಮ್ಮ ಮೈಕನ್ನು ಮರ್ತಿರ್ತಾರೆ. ಆಗ ಗಿಲ್ಲಿಗೆ ನಿಮ್ಮ ಮೈಕ್ ಧರಿಸಿಕೊಳ್ಳಿ ಅಂತ ಬಿಗ್ ಬಾಸ್ ಹೇಳಿದ ತಕ್ಷಣ ಉಳಿದ ಸ್ಪರ್ಧಿಗಳು ನಗ್ತಾ ಇರ್ತಾರೆ. ಎಲ್ಲರೂ ಹೇಳ್ತಾರೆ ಕ್ಯಾಪ್ಟನ್ನೇ ಸರಿಯಾಗಿ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಹೌದು, ಈ ರೀತಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ನೋಡೋಣ ಯಾವ ರೀತಿ ಗಿಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ. ಹಾಗೆ ಕ್ಯಾಪ್ಟನ್ ಆಗಿರುವ ಗಿಲ್ಲಿಯನ್ನ ಮನೆ ಮಂದಿ ಯಾವ ರೀತಿ ಅವರ ಮಾತನ್ನು ಕೇಳ್ತಾರೆ, ಗಿಲ್ಲಿ ಕಾಟ ಕೊಟ್ಟಂತೆ ಎಲ್ಲರೂ ಅವನಿಗೂ ಕ್ವಾಟ್ಲೆ ಕೊಡ್ತಾರ ಅಂತ ಕಾದು ನೋಡೋಣ. ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.